ಚಿತ್ರದುರ್ಗದ ಮುರುಘಾ ಮಠದ ದರ್ಬಾರ್ ಹಾಲ್ನಿಂದ ಕಳೆದ 4 ದಿನಗಳ ಹಿಂದೆ ಕಳುವಾಗಿದ್ದ ಮುರುಘಾ ಶರಣರ ಬೆಳ್ಳಿ ಪುತ್ಥಳಿಯು ಮುರುಘಾ ಮಠದ ಮ್ಯೂಸಿಯಂನ ಬಳಿ ಪತ್ತೆಯಾಗಿದೆ. ಗೋಣಿಚೀಲದಲ್ಲಿ ಕಟ್ಟಿದ್ದ ರೀತಿಯಲ್ಲಿ ಮ್ಯೂಸಿಯಂನ ಸಮೀಪವಿರುವ ಶಾಲೆಯ ಗೋಡೆಯ ಬಳಿ ಪುತ್ಥಳಿಯು ಕಂಡುಬಂದಿದೆ. ಪುತ್ಥಳಿಯು 25,22 kg ತೂಕದ್ದಾಗಿದ್ದು, ಇದನ್ನು ಮುರುಘಾ ಶರಣರ 30 ವರ್ಷದ ಪಟ್ಟಾಭಿಷೇಕೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರು ಕಾಣಿಕೆಯ ರೂಪದಲ್ಲಿ ನೀಡಿದ್ದರು. ಇದನ್ನು ಕಳವು ಮಾಡಿದ್ದವರು ಕೂಡ ಸಿಸಿಟಿವಿ ಕ್ಯಾಮೆರಾ ಆಫ್ ಮಾಡಿ ಕೂಡ ಕಳವು ಮಾಡಿದ್ದರು. ಪತ್ತೆಯಾದ ಪುತ್ಥಳಿಯ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಕುಮಾರಸ್ವಾಮಿ, ಡಿವೈಎಸ್ಪಿ ದಿನಕರ್ ಹಾಗೂ ಕೋಟೆ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ.